ಲಿಪ್ಸ್ಟಿಕ್ ಮೇಕಪ್ ಐಟಮ್ ಎಲ್ಲ ಎಲ್ಲ ಹೋಯ್ತು? ರೀ ರೀ ಬನ್ನಿ ಇಲ್ಲಿ. ಏನೇ ಚಿನ್ನ, ಅಷ್ಟು ಅರ್ಜೆಂಟಾಗಿ ಹೋಗ್ದಲ್ಲ ಏನೇ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದು ಹೋದ್ಮೇಲೆ ನನ್ನ ಮೇಲೆ ಎಷ್ಟು ಪ್ರೀತಿ ನಿನ್ಗೆ. ಅಲ್ಲ, ಗಂಡನ 5 ನಿಮಿಷ ಕೂಡ ಬಿಟ್ಟಿರಲ್ವೇಲೆ ನೀವು? ಹೊರಗಡೆ ಅಮ್ಮ ಕೂತಿದ್ದಾರೆ, ಅಲ್ಲ ಏನ್ ಅನ್ಕೋಬೇಡ. ಅಯ್ಯೋ ರೀ, ಏನೇನೋ ಮಾತಾಡ್ಬೇಡಿ ನೀವು. ಥೂ ನಿಮ್ಮ, ಇಲ್ಲಿ ನನ್ನ ಲಿಪ್ಸ್ಟಿಕ್ ಎಲ್ಲ ಇಟ್ಟಿದ್ದೆ, ನನ್ನ ಮೇಕಪ್ ಐಟಮ್ ಎಲ್ಲ ಇಲ್ಲೇ ಇಟ್ಟಿದ್ದೆ. ಅದಿವಾಗ ಕಾಣಿಸ್ತಾ ಇಲ್ಲ. ಕಾಣಿಸ್ತಿಲ್ಲ? ಅಲ್ಲೇ ಎಲ್ಲೋ ಇರುತ್ತೆ ನೋಡೆ. ಯಾರು ತಗೋತಾರ ಅದನ್ನ? ಅಯ್ಯೋ ರೀ, ಇಲ್ಲೇ ಇತ್ತು ರೀ. ನಾನು ಸ್ನಾನಕ್ಕೆ ಹೋಗಿದ್ದೆ, ಸ್ನಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಅದಿಲ್ಲ. ಇಲ್ಲ ಅಂದ್ರೆ ಅದು ಕೈಕಾಲು ಬಂದ್ಬಿಟ್ಟು ನಡ್ಕೊಂಡು ಹೊಡೋಗುತ್ತೇನೆ. ನೋಡಿ ಅಲ್ಲೇ ಎಲ್ಲೋ ಇರುತ್ತೆ. ಅಯ್ಯೋ ಇಲ್ಲ ಅಂದ್ರೆ ಇಲ್ಲ, ಇಲ್ಲೇ ಇಟ್ಟಿದ್ದೆ ನಾನು. ನನಗೆ ಚೆನ್ನಾಗಿ ನೆನಪಿದೆ. ಯಾರು ತಗೊಂಡಿರ್ಬೋದು? ಅದು ಅಲ್ಲದೆ ನನ್ನ ರೂಮಿಗೆ ಬರೋಂಥ ಧೈರ್ಯ ಯಾರು ಮಾಡ್ತಾರೆ? ಛೇ, ಈ ಮನೇಲಿ ಪ್ರೈವೇಸಿ ಅನ್ನೋದೇ ಇಲ್ಲ. ತನಕ್ ನುಗ್ದಾಗ ನುಗ್ತಿರ್ತಾರೆ, ಏನ್ ಬೇಕೋ ಎತ್ಕೋತಾನೆ ಇರ್ತಾರೆ. ಇವನ್ ಬಂದ್ಬಿಟ್ಟು ರಾಜಣ್ಣನ್ ತಮ್ಮ ಭದ್ರ ಅಂತ ಇವನ ಹೆಸರು. ಇನ್ನ ಇವಳು ಸ್ಟೋರಿ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಭದ್ರನ್ ಹೆಂಡತಿ ಅಂದ್ರೆ ನಮ್ ಸರೋಜಿಯ ವಾರ್ಗಿತ್ತಿ. ಇವರಿಬ್ರು ಅಣ್ಣ ತಮ್ಮಂದ್ರು ಪ್ರೀತಿಸಿ ಮದುವೆ ಆಗಿರ್ತಾರೆ. ಇವಳ ಹೆಸರು ಮೀನಾಕ್ಷಿ ಆಗಿರುತ್ತೆ, ಗಂಡನ ಹೆಸರು ಭದ್ರ ಆಗಿರುತ್ತೆ. ರೀ, ನಾನು ಅಷ್ಟು ಇಷ್ಟಪಟ್ಟು ತಗೊಂಡಿರೋ ಮೇಕಪ್ ಐಟಮ್ ಅದೇನಾದ್ರು ಕಳ್ದೋಯ್ತು ಅಂದ್ರೆ ಅಷ್ಟೇ. ಆಮೇಲೆ ನನಗೆ ನೀವು ಹೊಸ ತೆಕ್ಕೊಡ್ಬೇಕಾಗುತ್ತೆ ನೋಡಿ. ಆಮೇಲೆ ನನಗೆ ಗೊತ್ತಿಲ್ಲ, ಆಮೇಲೆ ಕಷ್ಟಪಟ್ಟು ದುಡ್ಡನ್ನ ಸೇವ್ ಮಾಡಿ ತಗೊಂಡಿದ್ದೆ ನಾನು. ಇದೇನಾದ್ರು ಕಳವಾಯ್ತು ನೋಡಿ, ಆಮೇಲೆ ನೀವು ನಿಮ್ ದುಡ್ಡನ್ನ ತೆಕ್ಕೊಡ್ಬೇಕು ನೋಡಿ. ಅದೇ ನೋಡಿ ಅಲ್ಲಿ ಇಲ್ಲಿ ಒಂದ್ಸರಿ ಸರಿಯಾಗಿ ಯಾರು ತಗೋತಾರೆ? ನನಗೆ ಅನುಮಾನ ಇದೆ ಒಬ್ರ ಮೇಲೆ. ಅವರೇ ತಗೊಂಡಿರ್ಬೇಕು ಅಂತ ಡೌಟು ನನಗೆ. ಅನುಮಾನನಾ? ಯಾರ ಮೇಲೆ? ಇನ್ಯಾರ ಮೇಲೆ? ನಿಮ್ಮ ಅತ್ತಿಗೆ ಮೇಲೆ. ಏನು, ನಮ್ಮ ಅತ್ತಿಗೆನಾ? ಅವ್ರೇನಕ್ಕೆ ತಗೋತಾರೆ? ಅದು ಹೋಗಿ ಹೋಗಿ ನಿನ್ನ ವಸ್ತುಗಳನ್ನ ಅವ್ರೇನಕ್ಕೆ ತಗೋತಾರೆ? ಇನ್ಯಾರು ತಗೋತಾರೆ? ಅದಕ್ಕೇನು ಕೈ ಕಾಲು ಬಂದು ನಡ್ಕೊಂಡು ಹೋಗುತ್ತಾ? ನಿಮ್ ತಾಯಿಯವ್ರಂತೂ ಏನೂ ಹಾಕೊಳ್ಳಲ್ಲ. ಇನ್ ಯಾರು ಹಾಕೋತಾರೆ ಈ ಮನೇಲಿ? ಇದಕ್ಕೆಲ್ಲ ಆಸೆ ಪಡೋದು ಅವರೇನೆ, ನಿಮ್ಮ ಅತ್ತಿಗೆನೆ. ಅಬ್ಬಬ್ಬ, ಅವ್ರೇನಾದ್ರು ತಗೊಂಡಿದ್ರೆ ಮಾತ್ರ ಸರಿಯಾಗಿ ಮಾಡ್ತೀನಿ ಅವ್ರಿಗೆ. ನೋಡ್ತೀನಿ ರೀ, ಹೋಗಿ ತಗೊಂಡಿರ್ಲಿ ಮಾತ್ರ. ಗ್ರಾಚಾರ ನೆಟ್ಕಿರೋದಿಲ್ಲ ಇವತ್ತು. ಅಯ್ಯೋ ಅಯ್ಯೋ ಅಯ್ಯೋ, ಅದೇನಂತ ಸೊಸೆದಿರಾಗಿ ಬಂದ್ಬಿಟ್ರ ಈ ಮನೇಲಿ. ವಯಸ್ಸಲ್ಲಿ ದೊಡ್ಡೋಳು ನಾನೊಬ್ಳಿದ್ದೀನಿ ಮನೇಲಿ. ನನಗೊಂಚೂರು ಟೀನೋ ಕಾಪಿನೋ ತಿಂಡಿನೋ ಏನಾರು ಒಂದು ಮಾಡ್ಕೊಳೋಣ, ಒಬ್ಳು ಇಲ್ಲ. ಆ ಕಡೆ ನೋಡಿದ್ರೆ ಅವಳು ಬಾಗ್ಲಾಕೊಂಡಿರ್ತಾಳೆ, ಈ ಕಡೆ ನೋಡಿದ್ರೆ ಇವಳು ಬಾಗ್ಲಾಕೊಂಡಿರ್ತಾಳೆ. ಇಬ್ರಿಗೂ ಬೇರೆ ಬೇರೆ ರೂಮ್ ಮಾಡ್ಕೊಟ್ಟಿದ್ದೆ ತಪ್ಪಾಯ್ತೇನು. ಅಯ್ಯೋ, ಅದೇನ್ ಮಾಡ್ತಿರ್ತಾವೆ ಒಳಗಡೆ ಸೇರ್ಕೊಂಡು. ಏ ಬರ್ರೇ ಈಚೆಗೆ. ಅದೇನು ಒಳಗಡೆ ಕೂತ್ಕೊಂಡು ಮಟ್ಟೆ ಇಕ್ತಿದ್ದೀರಾ? ಕಾಪಿ ಅಂತ ಬಿಡ್ಕೊತಿದ್ದೀನಿ ಅವಾಗಿಂದ. ಒಬ್ಳನ ಈಚೆಗೆ ಬತ್ತಲ್ಲ. ಇವಲ್ಲ ಇವು ನನ್ನ ಮಕ್ಕಳು. ಹುಡುಗಿದ್ದೆ ಪುಸ್ತಕನ ತಾಳಿ ಕಟ್ಕೊಂಡು ಬಂದಿದ್ದು. ಮುಂಚೆಗೆ ಇಂಥವ್ನ ಮುದ್ದೆ ಮಾಡ್ಕೊತೀನಿ ಅಂತ ಹೇಳಿದ್ರೆ ನನ್ನ ಹತ್ರ ನಾನು ಎಲ್ಲಿ ಬೇಡ ಅಂತ ಅಂದ್ಬಿಡ್ತೀನಿ ಅಂತ ತಾಳಿ ಕಟ್ಕೊಂಡು ಬಂದೇ ಬಿಟ್ವು. ಹೇಳೋ ಇಲ್ಲ ಕೇಳೋರಿಲ್ಲ. ಈ ಮನೇಲಿ ಅವ್ರದೇ ರಾಜ್ಯಭಾರ ಆಗೋಗೈತೆ. ಇವಾಗ ನಂದೇ ನಡೀತದ ಇವಾಗ. ಬಿಡಪ್ಪ, ಹೆಂಗ ವಯಸ್ಸಾಗೈತೆ ಮುದುಕಿಗೆ, ಅವಳು ಇನ್ನೇನು ಕೇಳೋದು? ಇವತ್ತಲ್ಲ ನಾಳೆ ಗೊಟ್ಟಕ್ಕಂತಾಳೆ. ಆಮೇಲೆ ನಮ್ದೇ ರಾಜ್ಯಭಾರ ಮಾಡ್ಕೊಬಿಡೋಣ ಅಂತ. ಅಷ್ಟು ಬೇಗ ಹೋಗ್ಬಿಡ್ತೀನಿ ನಾನು. ನಿಮ್ಗಳ ಹತ್ರ ಚೆನ್ನಾಗಿ ಸೇವೆ ಮಾಡಿಸ್ಕೊಂಡೇ ಹೋಗೋದು. ಬಿಟ್ಬಿಡ್ತೀನ ಇಷ್ಟೊಂದು ಆಸ್ತಿ ಅನುಭವಿಸಕ್ಕೆ ಸುಮ್ಮನೆ. ನಾನು ನನ್ನ ಗಂಡ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೆ ಗೊತ್ತು, ಎಷ್ಟು ಬೆವರಿಸಿದೀವಿ ಅಂತ. ಈ ಮನೆ ಕಟ್ಟೋಷ್ಟರಲ್ಲಿ ಮೈಯಲ್ಲಿ ರಕ್ತ ಹರಿದೋಗ್ಬಿಡು ನಮಗೆ. ಇವಕ್ಕೇನು ಗೊತ್ತೈತೆ? ಹಬ್ಬ, ಅವಳಿಂದ ಸ್ನಾನದಿಂದ ಬಂದಿಲ್ಲ ಅಂತ ಅನ್ಸುತ್ತೆ. ಮೊದಲು ಹೋಗಿ ಮೇಕಪ್ ಎಲ್ಲ ಅಲ್ಲಿ ಇಟ್ಬಿಡ್ತೀನಿ. ಅಮ್ಮಮ್ಮಮ್ಮಮ್ಮ, ಅತ್ತೆ ಆದವಳು ಇಲ್ಲೇ ಕೂತಿದ್ದೀನಿ, ಮೈ ಮೇಲೆ ಜ್ಞಾನನೇ ಇಲ್ದಂಗೆ ಹೋಗ್ತಾಳು ನೋಡು. ಅದೇನೋ ಕೈಯಲ್ಲಿ ಒಂದಿಷ್ಟು ಮಾಡಿಕೊಂಡು. ಏಯ್ ಸರೋಜೆ, ಕಣ್ಣೆ ನೆತ್ತಿ ಮೇಲೆ ಇಟ್ಕೊಂಡಿದ್ದೇನೆ ನೀನು? ನಾನು ಇಲ್ಲೇ ಕೂತ್ಕೊಂಡು ಬಾಯಿ ಬಡ್ಕೊಂತಿದ್ದೀನಿ. ನನ್ನ ಮಗ ಹೇಳಿಲ್ವಾ ಬಂದು ಟೀ ಬೇಕಂತೆ ಅಂತ? ಮಾಡ್ಕೊಡಕ್ಕೆ ಏನು ದೊಡ್ಡರಾಗ ನಿಮ್ಗೆ? ಅಯ್ಯಯ್ಯೋ, ಈ ಮುದುಕಿ ಹಿಂಗೆ ಕಿರ್ಚಾಡ್ತಿದ್ರೆ ಅವಳು ಬಂದೇ ಬಿಡ್ತಾಳು ಸ್ನಾನದಿಂದ. ಆಮೇಲೆ ನನ್ನ ಕೈಲಿರೋ ಈ ಮೇಕಪ್ ಐಟಮ್ಗಳನ್ನ ನೋಡಿದ್ರೆ ಮುಗೀತು ನನ್ನ ಮರ್ಯಾದೆ. ಅಕ್ಕ, ನಿಮಗೆ ನಾಚಿಕೆ ಆಗೋದಿಲ್ವಾ? ವಯಸ್ಸಲ್ಲಿ ದೊಡ್ಡವರಾಗ್ಬಿಟ್ರೆ ಸಾಲದು, ಸ್ವಲ್ಪನಾದ್ರೂ ಸ್ವಾಭಿಮಾನ ಅನ್ನೋದಿರ್ಬೇಕು. ಏನೇ, ಯಾಕೆ ಸ್ವಾಭಿಮಾನ ಇಲ್ಲ ನಿನಗಿಲ್ಲ ಸ್ವಾಭಿಮಾನ? ನನಗೆ ಹೇಳಕ್ ಬಂದ್ಬಿಟ್ಲು. ಏನೋ ನನಗೆ ಸ್ವಾಭಿಮಾನ ಇಲ್ವಾ? ಏ ಮೀನಾಕ್ಷಿ, ಸುಮ್ಮನಿರೇ, ಗಲಾಟೆ ಮಾಡ್ಬೇಡ, ಸುಮ್ಮನಿರು, ಹೋಗ್ಲಿ ಬಿಡೆ. ಅಯ್ಯೋ ಸುಮ್ಮನಿರಿ, ಯಾವಾಗ ನೋಡಿದ್ರು ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ಬಂದ್ಬಿಡ್ತೀರಾ. ನೋಡಿಲಿ ನಿಮ್ಮ ಅಕ್ಕೆ ಮಾಡಿರೋದು. ಮರ್ಯಾದೆನೇ ಇಲ್ಲ ಇವ್ರಿಗಂತೂ. ಬೇರೆ ವಸ್ತುಗಳನ್ನ ಅವ್ರನ್ನ ಕೇಳ್ದೇನೆ ತಗೋತಾರಲ್ಲ, ಅದು ನಮ್ಮ ರೂಮಿಗೆ ಬಂದ್ಬಿಟ್ಟು. ಥೂ, ನಾನು ಸ್ನಾನಕ್ಕೆ ಹೋಗಿರುವಾಗ ಬಂದು ಕದ್ದು ತಗೊಂಡೋಗಿದ್ದಾರೆ. ಇದು ಸ್ವಾಭಿಮಾನಕ್ಕಿಷ್ಟು. ಏಯ್, ನನ್ನ ಸ್ವಾಭಿಮಾನದ ಬಗ್ಗೆ ಮಾತಾಡ್ಬೇಡ ಕಣೆ ನೀನು. ನಾನೇ ನಿನ್ ಮೇಕಪ್ ಐಟಮ್ನ ನಾನು ಹಚ್ಕೊಳಕ್ಕೆ ಅಂತ ತಗೊಂಡೋಗಿರ್ಲಿಲ್ಲ. ನಂದು ಮೇಕಪ್ ಐಟಮ್ ಇದೇ ತರಾನೇ ಇತ್ತು, ಸೇಮ್. ನಾನು ಮನೆ ಎಲ್ಲ ಹುಡುಕ್ತೆ, ಕಾಣಿಸ್ಲಿಲ್ಲ. ಅದಕ್ಕೆ ನಿನ್ ರೂಮಿಗೆ ಬಂದು ಇದು ನಂದೇ ಇರ್ಬೋದು ಅಂತ ಎತ್ಕೊಂಡು ಹೋಗಿದ್ದೆ. ಆಮೇಲೆ ಸಿಕ್ತು ನನಗೆ ನಂದು. ಅದಕ್ಕೆ ಮತ್ತೆ ವಾಪಸ್ ಇರೋಣ ಅಂತ ಬರ್ತಾ ಇದ್ದೆ. ಅಷ್ಟಕ್ಕೆ ನನಗೆ ಸ್ವಾಭಿಮಾನ ಇಲ್ಲ ಅಂತ ಹೇಳ್ತೀಯಾ? ಆಹಾ, ಹೌದಾ? ನಿಮ್ಮ ಹತ್ರ ಮೇಕಪ್ ಐಟಮ್ ಇದೆಯಾ? ಹಾಗಿದ್ರೆ ತೋರಿಸಿ ನೋಡೋಣ. ಸಿಕ್ಕಿದೆಯಲ್ಲ ಈಗ, ತೋರಿಸಿ. ಹೇ, ನಾನೇಕೆ ತೋರಿಸ್ಬೇಕು ನಿನಗೆ? ಬರೀ ಮೇಕಪ್ ಐಟಮ್ಸ್ಗೆ ಇಷ್ಟೊಂದು ಜಗಳ ಮಾಡೋಳು ನೀನು. ನಾಳೆ ದಿನ ನನ್ನ ಮೇಕಪ್ ಐಟಮ್ಸ್ನ ಹಾಳು ಮಾಡೋದಿಲ್ಲ ಅಂತ ಏನೇ ಗ್ಯಾರಂಟಿ? ತಗೊಂಡು ಹೋಗು ನಿನ್ ಮೇಕಪ್ ಐಟಮ್ಸ್ನ. ಯಾರಿಗೆ ಬೇಕು? ಎಲ್ಲ ಲೋಕಲ್ಲು. ಏನು? ಯಾವ್ದು ಲೋಕಲ್ಲು? ಯಾವುದು? 2,000 ರೂಪಾಯಿ ಕೊಟ್ಟಿದ್ದೀನಿ ಅದಕ್ಕೆ. ಲೋಕಲ್ ಅಂತೆ, ಲೋಕಲ್. ನಿಮ್ಮದೇ ಇರೋದು ಲೋಕಲ್ ಇರ್ಬೇಕು ನೋಡಿ. ಏನೋ ನಾನು ಲೋಕಲ್ ಯೂಸ್ ಮಾಡ್ತೀನ? ಲೋಕಲ್ ಅನ್ನೋದು ನನ್ನ ಜೀವನದಲ್ಲೇ ಇಲ್ಲ. ನಾನು ಯೂಸ್ ಮಾಡೋದೆಲ್ಲ ಟಾಪೇ. ಅಯ್ಯೋ ಅಯ್ಯೋ ಅಯ್ಯೋ, ಅದು ಯಾಕೆ ಕಿತ್ತಾಡ್ತಾವ ಇವು?
ಅದೇನೋ ಕೈಯ ಡಬ್ಬಗಳನ್ನ ಮಡಿಕೊಂಡು ಬಣ್ಣದ್ದು ಆ ಬಣ್ಣದ ಡಬ್ಬ ಕಿತ್ತಾಡ್ತಾವ. ಅಯ್ಯಯ್ಯೋ ಮಕ್ಕೆ ಹಾಳ ಮಕ್ಳು ಕಿತ್ತಾಡ್ಕೊಂಡು ನಿಂತವಲ್ಲ. ಅಯ್ಯಯ್ಯಯ್ಯ ನಿಮ್ಗೆ ಏನ್ರ ಬಂದೈತೆ ನಿಮ್ಗೆ ಗೊತ್ತು? ಬೆಳಗ್ಗೆ ನೀವು ಕಿತ್ತಾಡ್ಕೊಂಡು ನಿಂತಿದ್ದೀರಲ್ಲ, ಅದೇನ್ ಕುಡಿಲಿತ್ತ? ಅದೇನ್ ಬಣ್ಣದದು? ಕುಡಿದಿನ ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿಲ್ಲ. ನೋಡಿದ್ರೇನ್ರಿ? ನೋಡಿದ್ರಾ? ನಮ್ಮ ಅಕ್ಕೆ ಅಂತವ್ರೆಲ್ಲ ಅವ್ರು ಯಾಕೆ ಎತ್ಕೋತಾರೆ ಹಾಗೆ ಹೀಗೆ ಅಂದ್ರಲ್ಲ, ಕಣ್ಣಾರೆ ನೋಡಿದ್ರಿ ತಾನೆ. ಎಷ್ಟು ಸುಳ್ಳುಗಳನ್ನ ಬೇರೆ ಹೇಳ್ತಾರೆ ಇವರು. ಕಷ್ಟಪಟ್ಟು ತಗೊಂಡಿದ್ದಿದ್ರೆ ಅದ್ರ ಬೆಲೆ ಗೊತ್ತಾಗ್ತಿತ್ತು. ಬೇಕು ಅಂತ ತಗೊಂಡೋಗ್ಬಿಟ್ಟು ಏನೋ ಒಂದು ಸುಳ್ಳು ಹೇಳ್ಬಿಡೋದು. ಅದಕ್ಕೆ ಏನ್ ಬೇಜಾರು ಮಾಡ್ಕೋಬೇಡಿ, ಅವಳು ಹಂಗೆ. ಏನಪ್ಪ ಏನ್ ಹಂಗೆ ಅಂತ ಎಷ್ಟು ಸುಲಭ ಹೇಳ್ಬಿಡ್ತೀಯ ನೋಡು. ಅದಕ್ಕೆ ನಾ ಬಾಯಿಗೆ ಬಂದಂಗೆ ಬೈತೋಳು ನಿನ್ನ ಹೆಂಡತಿ. ಈ ಮನೆ ದೊಡ್ಡ ಸೊಸೆ ನಾನು, ಒಂದ್ ಸ್ವಲ್ಪನೂ ಮರ್ಯಾದೆ ಇಲ್ಲ ನನಗೆ. ನಾ ಏನು ಮುಟ್ಟಂಗೆ ಇಲ್ವಾ ವಸ್ತುಗಳನ್ನ? ಏನ್ ಇಬ್ರು ಏನ್ ಭಾಗ ಮಾಡ್ಕೊಂಡ್ಬಿಟ್ಟಿದೀವ? ತಗೊಂಡೋಗ್ಬಿಟ್ರೆ ಏನಾದ್ರು ಸೌದೋಗ್ಬಿಡುತ್ತೆ. ರಾಜಣ್ಣ ಇದೇನ್ ರಾಜಣ್ಣ ಇದು? ಇಬ್ರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡ್ವಿ, ಆದ್ರೆ ಅದಕ್ಕೆ ಕಂಡ್ರೆ ಇವಳಿಗಾಗಲ್ಲ, ಇವಳು ಕಂಡ್ರೆ ಅದಕ್ಕೆಗಾಗಲ್ಲ. ಅಯ್ಯೋ ನನಗಂತೂ ಗೊತ್ತಾಗ್ತಿಲ್ಲಪ್ಪ. ಪುತ್ರ ಸರಿ ಹೋಗ್ತದೆ ಹೇಳು, ತಲೆ ಕೆಡ್ಸ್ಕೊಂಬೇಡ. ಎಲ್ಲಾರ ಮನೇಲೂ ಇದ್ದಿದ್ದೆ ಅಂದ್ರೆ ಇದ್ದಿದ್ದೆ ರಾಮಾಯಣ. ಇವ್ರು ಹೆಂಗಾದ್ರೂ ಕಿತ್ತಾಡ್ಕೊಳ್ಳಿ, ನಾವು ಚೆನ್ನಾಗಿರೋಣ. ಅಣ್ಣ ತಮ್ಮದು ಯಾವಾಗ್ಲೂ ಬಿಟ್ಕೊಡ್ಬಾರ್ದು. ಸರಿ ಅಣ್ಣ, ಆಯ್ತು. ಏ ರಾಜ, ಏನು ನಿನ್ನ ಹೆಂಡತಿ ಟೀ ಕೊಡು ಅಂತ ಬಿಡ್ಕೊಂಡ್ರು ಆನು ಅನ್ನಲ್ಲ ಊನು ಅನ್ನಲ್ಲ. ಸುಮ್ ನೆಟ್ಟಗೆ ಹಂಗೆ ಓದ್ಲು ಒಳಿಕೆ. ಇನ್ನ ಚಿಕ್ಕವಳು ಕೇಳಿಸ್ಕೊಳ್ಳೋದಿಲ್ಲ ಬಿಡು. ನೋಡಿದ್ರೆ ಎಲ್ಲಿ ಮಾತಾಡ್ಸ್ಬೇಕಾಗ್ತದೋ ಅಂತ. ಅಯ್ಯೋ ಅದೇನಂತ ಹೆಂಡತಿದ್ನ ಕಟ್ಕೊಂಡ್ಬಂದ್ರು. ನಮ್ಮ ಅಪ್ಪನೂರಿಂದ ಹೆಂಟ್ ತಂದಿದ್ರೆ ಹೆಂಗಿರ್ತಿತ್ತು? ಭಯ ಭಕ್ತಿಯಿಂದ ನಾವ್ ಹೇಳ್ದಂಗೆ ಕೇಳ್ಕೊಂಡಿರೋರು. ಓಡೋಗೊಳಗಿ ಪಿರುತಿ ಮಾಡಿ ಮುದ್ದೆ ಮಾಡ್ಕೊಂಡ್ ಬಂದ್ರಲ್ಲ, ನೋಡಿದ್ರ ಈಗ? ಇನ್ನ ನಿನ್ ತಮ್ಮ ಅದು ಎಲ್ಲಿ ಬಿದ್ದವನೋ, ಅವನೊಬ್ಬ ದೊಡ್ಡ ಕುಡ್ಕಾಗವನಿ. ಎಲ್ಲಿ ಬಿದ್ದವನೋ, ಯಾವ ಬೀದಿನಾಗ ಬಿದ್ದವನೋ, ಯಾವ ತಿಪ್ಪೆ ಮೇಲೆ ಕೂತವನೋ ಒಂದು ತಿಳಿತಾ ಇಲ್ಲ ನನಗೆ. ಅಮ್ಮ ಟೀ ತಾನೇ, ನಾನು ಮಾಡ್ಕೊಡ್ತೀನಿ ರಮ್ಮ, ಮಾಡ್ಕೊಡ್ತೀನಿ ನೀರು. ಭದ್ರಾ ನಾನು ಹೋಗಿ ಟೀ ಮಾಡ್ತೀನಿ. ಇವತ್ತು ಚೀಟಿ ಅಂತ ಅಂತಿದ್ಲಪ್ಪ ಅವಳು ನಿಮ್ಮ ಅತ್ತಿಗೆ. ಮನೆಗೆಲ್ಲ ಬರ್ತಾರೇನೋ, ಆಮೇಲೆ ಅವ್ರು ಏನಾರು ಅನ್ಕೋತಾರೆ ಜನಗಳು. ಏನು ಗಲಾಟೆ ಆಗ್ದಂಗೆ ನೋಡ್ಕೊಳಪ್ಪ. ಹೂನಣ್ಣ ಆಯ್ತು. ಅಯ್ಯೋ ಶಿವನೇ, ಏನಪ್ಪ ಹಿಂಗಾಯ್ತು ನನ್ನ ಸಂಸಾರ. ನನ್ನ ಗಂಡನೋ ಹೇಳ್ದೆ ಕೇಳ್ದೆ ಹೊಗೆ ಹಾಕ್ಸ್ಕೊಂಡ. ಅಯ್ಯೋ ದೇವ್ರೆ. ಓ ಶಾರದಮ್ಮಕ್ಕ, ಇಲ್ಲೇ ಕೂತಿದ್ಯಾ? ಕೂತಿದ್ದೀನಿ ಬಾರವ, ಇಲ್ಲೇ ಕೂತಿದ್ದೀನಿ. ಕಾಪಿ ಟೀ ಆಯ್ತೇನೋ? ತಿಂಡಿ ತಿಂದ? ಯಾವ ಕಾಪಿ ಟೀನೋ ಏನೋ, ಯಾವಳು ಕೊಡೋದಿಲ್ಲ ಇಲ್ಲಿ. ಅದ್ಯಾಕಂಗಂತೆ ಶಾರದಮ್ಮಕ್ಕ? ಇಬ್ರು ಸೊಸೆದಿರವ್ರೆ ಒಬ್ರನ್ನ ಮಾಡ್ಕೊಡಲ್ವಾ? ಸೊಸೆದಿರ ಅವ್ರು ಅಷ್ಟೇ, ಮಾಡ್ಕೊಡೋಳು ಯಾವಳಿಲ್ಲ ಇಲ್ಲಿ. ಪಾಪ ನಮ್ಮ ಶಾರದಮ್ಮಕ್ಕನ ಜೀವನ ಹಿಂಗಾಗ್ತದೆ ಅಂತ ಗೊತ್ತಿರಲಿಲ್ಲ ಬಿಡು ನಂಗೆ. ಹೌದೌದು, ಅದು ಹಾಳಾಗೋಗ್ಲಿ. ನೀವೇನ್ 3 ಜನ ಬಂದಿದ್ದು? ಅದೇ ಶಾರದಮ್ಮಕ್ಕ, ಚೀಟಿ ಇವತ್ತಿಂದ ಹೊಸ ಚೀಟಿ ಹಾಕ್ತಿದೀವಿ. ನಿಮ್ ದೊಡ್ಡ ಸೊಸೆ ಸರೋಜಿ ಅವಳೇ ಇಲ್ಲಿ ಬರಕ್ ಹೇಳಿದ್ಲು. ಇಲ್ಲಿಗೆ ಬರ್ತಾರಂತೆ ಚೀಟಿ ಕಟ್ಸ್ಕೊಳ್ಳೋರು. ಏನೋ ಇಲ್ಲಿಗೆ ಬರಕ್ ಹೇಳಿದ್ಲ, ಇನ್ನೆಲ್ಲೂ ಜಾಗ ಸಿಗ್ಲಿಲ್ವಂತ ಅವಳಿಗೆ. ಇಲ್ಲ ಅಕ್ಕ, ನಿಮ್ಮ ಮನೆ ಒಂಚೂರು ದೊಡ್ಡದಾಗೈತಲ್ಲ, ಅದಕ್ಕೆ ಇಲ್ಲೇ ಬಂದ್ಬಿಡ್ರಿ ಅಂತ ಅಂದ್ಲು. ಅದಕ್ಕೆಲ್ಲ ಇಲ್ಲೇ ಬಂದಿದೀವಿ. ಇನ್ನು ಕೆಂಚಮ್ಮಜ್ಜಿ ಅವರೆಲ್ಲ ಬರ್ತಾರೆ. ಬರ್ತಾರೆ. ನಮ್ಮನೆ ಧರ್ಮದ ಛತ್ರ ಆಗೈತೆ ನೋಡು, ಸಂಘ. ಈ ಸಂಘ ಪಂಗ ಎಲ್ಲ ಹೊರಗಡೆ ಮಾಡ್ಕೊಳದ್ಬಿಟ್ಟು ಅದೇನದ್ ಮನೆ ಒಳಗಡೆ ಮಾಡ್ಕೊಳ್ಳೋದು? ಅದೇನೋ ಅಕ್ಕ ನಂಗೆ ಗೊತ್ತಿಲ್ಲ. ಹೊರಗಡೆನೆ ಮಾಡೋಣ ಅನ್ಕೊಂಡ್ವಿ. ಆಮೇಲೆ ಹೊರಗಡೆ ಇವಾಗೆಲ್ಲ ಆ ಚಳಿ ಮಳೆಗಾಲ ಯಾವಾಗ ಹೆಂಗೆ ಅಂತ ಹೇಳಕ್ಕಾಗಲ್ವಲ್ಲ. ಅದಕ್ಕೆ ಅದನ್ನ ಮನೇಲಿ ಮಾಡಿದ್ರೆ ಈ ಮಳೆಗಡೆ ಬಂತು ಅಂದ್ರೆ ಮನೆ ಒಳಗೆ ಹಂಗೆ ಹೋಗ್ಬೋದು ಅಂತ ಅನ್ಕೊಂಡ್ವಿ. ಅದಕ್ಕೆ ಸರೋಜಿ ನಮ್ಮ ಮನೆಗೆ ಬರ್ರಿ, ನಮ್ಮನೆ ಒಂಚೂರು ದೊಡ್ಡದಾಗೈತೆ, ಇನ್ನೇ ಜನ ಏನೋ ಜಾಸ್ತಿ ಇಲ್ಲ ಅಂತ ಅಂದ್ಲು. ಅದಕ್ಕೆ ಎಲ್ಲ ಇಲ್ಲೇ ಬರೋಣ ಬಿಡಪ್ಪ ಆಯ್ತು ಅಂತ ಹ್ಞೂ ಅಂದ್ವಪ್ಪ. ಇವಾಗ ಏನೋ ಒಂದು ಅರ್ಧ ಗಂಟೆ ಇರ್ತೀವಿ, ಮಾತಾಡ್ಕೊಂಡು ದುಡ್ಡು ಕಿಟ್ ಕೊಟ್ಬಿಟ್ಟು ಆ ಚೀಟಿ ಅವ್ರಿಗೆ ಹೋಗ್ತೀವಪ್ಪ. ಬಿಡು, ಏನೋ ಮಾಡ್ರವ. ಇದೊಂದಿತ್ತು ಕಣ್ಣಾರೆ ನೋಡ್ಬಿಡ್ತೀನಿ ಅದನ್ನು. ಅರೆ ಎಲ್ಲರೂ ಬಂದ್ರ? 3 ಜನ ಬಂದಿದ್ದೀರಾ? ಮಿಕ್ತವ್ರಲ್ಲ ಎಲ್ಲಾದ್ರು? ಸರೋಜಿ ಬರ್ತಾರೆ ಹೇಳೆ, ಎಲ್ಲ ಬರ್ತಾರೆ. 3 ಜನ ನಾವು ಒಟ್ಟಿಗೆ ಬಂದ್ವಿ ಅಷ್ಟೇನೆ. ಅಲ್ಲ ನಾವೇನೋ ಬಂದ್ವಿ, ಆ ಸಂಘ ಕಟ್ಸ್ಕೊಳ್ಳೋನೇ ಬಂದಿಲ್ವಲ್ಲ. ಅವನೇನು ಎಷ್ಟೊತ್ತಿಗೆ ಬರ್ತಾನೋ ಏನೋ. ಇನ್ನೂ 10 ನಿಮಿಷ ಇದೆ, 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಇನ್ನು 9:45 ಬರ್ತಾರೆ ಹೇಳ್ರಿ. ಕುತ್ಕೊಳ್ರಿ. ಪಾರಕ್ಕ, ನೀನ್ ಕಾಪಿ ಟೀ ಏನಾರು ಕುಡಿತೀಯೇನೋ? ಇಲ್ಲ ಬೇಡ ಹೇಳೆ. ಅಯ್ಯ ಕಿಲಾಡಿ, ಅವಾಗಲಿಂದ ಟೀ ಮಾಡ್ಕೊಡು ಅಂತ ಅಷ್ಟು ಬಡ್ಕೊಂಡ್ರು ಮಾಡ್ಕೊಡ್ಲಿಲ್ಲ. ಇವಳು ಅವಳ ಬಂದ್ಲು ಅಂತ ಟೀ ಕುಡಿತೀಯ ಪಾರಕ್ಕ ಅಂತ ಕೇಳ್ತಾಳೆ ಕಿಲಾಡಿ. ಓ ಕೆಂಚಮ್ಮಜ್ಜಿ, ಬನ್ನಿ ಕುತ್ಕೋ ಬನ್ನಿ. ಊನ್ ಹೇಳವ. ಇವ್ರು ಯಾರು? ನಾನು ನೋಡಿಲ್ವಲ್ಲ. ಇವ್ರು ಗೊತ್ತಿಲ್ವಾ? ಅದೇ ನಮ್ಮ ರಾಮು ಇಲ್ವಾ? ನಮ್ಮ ರಾಮು ಹೆಂಡತಿ. ನಿಂಗೆ ಗೊತ್ತಿಲ್ಲ ಬಿಡು. ನೀನೆಲ್ಲಿ ಬಂದಿದ್ದೆ ಮದುವೆಗೂ ಬಂದಿಲ್ಲ, ಮದುವೆ ಆದ್ಮೇಲೆ ಆ ಕಡೆಗೆ ಬಂದಿಲ್ಲ. ಓ ರಾಮಣ್ಣನ ಹೆಂಡತಿನಾ? ನಂಗೆ ಗೊತ್ತಾಗ್ಲಿಲ್ಲ. ಬನ್ನಿ, ಇವತ್ತು ಹೊಸ ಪರಿಚಯ. ನನ್ನ ಹೆಸರು ಸರೋಜಾ ಅಂತ. ಎಲ್ಲರೂ ನನ್ನ ಸರೋಜಿ ಅಂತ ಕರೀತಾರೆ. ಇವ್ರು ನನ್ನ ಅತ್ತೆ. ನೀವು ಚೀಟಿ ಹಾಕ್ತೀರಾ? ನಾನು ಚೀಟಿ ಹಾಕೋಣ ಅಂತ ಇದ್ದೀನಿ. ಕೆಂಚಮ್ಮಜ್ಜಿ ನೀನು ಹಾಕು ಅಂದ್ರು. ನನಗೂ ಉಪಾಯ ಚೆನ್ನಾಗಿದೆ ಅಂತ ಅನ್ನಿಸ್ತು. ದುಡ್ಡು ಉಳಿಸೋದಕ್ಕೆ ಉಳಿಸ್ಲೇಬೇಕಲ್ಲ. ಓ ಅದಕ್ಕೆ ನಾವು ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಚೀಟಿ ಹಾಕ್ಬೇಕಂತ ಇದ್ದೀವಿ. ಇರ್ಲಿ ಬರ್ರಿ, ಕುತ್ಕೊಳ್ರಿ.